ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಸೇರಿರುವಂತಹ ಡಿ ಗ್ಯಾಂಗ್ ವಿರುದ್ಧ ಪೊಲೀಸರು 200ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ. ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ. ದಾಸನ ಗ್ಯಾಂಗ್ಗೆ ಮತ್ತೊಂದು ಕಂಟಕ ಅನ್ನೋದು ಫಿಕ್ಸ್ ಆಗಿದೆ. ಯಾರು ಸಾಕ್ಷ್ಯವನ್ನ ನಾಶ ಮಾಡ್ತೀವಿ ಅಂತ ಬಂದಿದ್ರು ಅವರೇ ಈಗ ಸಾಕ್ಷಿಗಳಾಗಿದ್ದಾರೆ. ಅವರೇ ಈಗ ಪ್ರಮುಖ ಸಾಕ್ಷಿಗಳಾಗಿದ್ದಾರೆ. ಯಾರು ರೇಣುಕಾಸ್ವಾಮಿಯ ಮೃತದೇಹವನ್ನ ಬಿಸಾಡಿ ನಾವು ಅಪ್ರೂವ್ ಆಗ್ತೀವಿ ಅಂತ ಬಂದಿದ್ರಲ್ಲ ಅವರೇ ಈಗ ಈ ಪ್ರಕರಣದಲ್ಲಿ ಮೇನ್ ಎವಿಡೆನ್ಸ್ ಆಗಿದ್ದಾರೆ, ಪ್ರಮುಖ ಸಾಕ್ಷಿಗಳಾಗಿದ್ದಾರೆ. ಸಿಆರ್ಪಿಸಿ 164 ಹೇಳಿಕೆಯನ್ನ ದಾಖಲು ಮಾಡಿರುವಂತ ಪೊಲೀಸರು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಸಾಕ್ಷ್ಯ ನಾಶ ಮಾಡಲು ಹೋದವರೇ ಈಗ ಪ್ರಮುಖ ಸಾಕ್ಷಿಯಾಗಿದ್ದಾರೆ. ಆ ಮೂಲಕ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಅಲ್ಲೀಗ ಯಾರು ಮೂವರನ್ನ ಕರೆಸಿ 5-5 ಲಕ್ಷ ಕೊಡ್ತೀವಿ, ಹೋಗಿ ಬಿಸಾಕ್ಬಿಟ್ಟು ಬಾಡಿನ ನಾವೇ ಮಾಡಿದ್ದು ಅಂತ ಒಪ್ಕೊಳ್ಳಿ ಅಂತ. ಹಾಗೆ ಆಗುತ್ತದು. ಹೋಗ್ತಾರೆ, ಪೊಲೀಸ್ ಹತ್ರ ಹೋಗ್ತಾರೆ, ಹೌದು ಸ್ವಾಮಿ ನಾವೇ ಬಿಸಾಕಿದ್ದು, ಹಣಕಾಸಿನ ವ್ಯವಹಾರ ಇತ್ತು, ಮಾತು ಬೆಳೆದು ಹಿಂಗೆ ಆಗೋಯ್ತು ಅಂತ ಹೇಳ್ತಾರೆ. ಆದರೆ ಪೊಲೀಸರು ಸುಮ್ಮನೆ ಇರ್ಬೇಕಲ್ಲ, ಹೇಳಿದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಇರ್ತಾರ? ಇಲ್ಲ, 2 ಬಾರಿಸ್ತಾರೆ, ಬಾಯಿ ಬಿಡ್ತಾರೆ. ಅವಾಗ ಒಂದಲ್ಲ ಎರಡಲ್ಲ FSL ವರದಿಗಳ ಹಿಂದೆ ಬಿದ್ದಿರುವಂಥ ಪೊಲೀಸರು ಕೆಲವು ವಸ್ತುಗಳ ಪರೀಕ್ಷೆಗೆ ಮುಂದಾಗಿದ್ದಾರೆ. ಹೈದರಾಬಾದ್ FSL ಕೇಂದ್ರಕ್ಕೆ ಕೆಲವು ವಸ್ತುಗಳಿಂದ ರವಾನೆ ಮಾಡುವಂಥ ಕೆಲಸ ಆಗಿದೆ. ಒಂದು ಕಡೆ ರಕ್ತದ ಕಲೆ, ಹೇರ್ ಸ್ಯಾಂಪಲ್ ಇದೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಮೊಬೈಲ್, CCTV ದೃಶ್ಯಗಳನ್ನು ವಶಕ್ಕೆ ಪಡೆದಿದ್ದಾರೆ. ಮೊಬೈಲ್ DVR ವಶಕ್ಕೆ ಪಡೆದು ಅದನ್ನ DVR ಅಂದರೆ ಶೆಡ್ಡಲ್ಲಿ ಇತ್ತಲ್ಲ CC ಕ್ಯಾಮ್ರಾಗಳ DVR, ಆ DVR ಅನ್ನ ರಿಟ್ರೀವ್ ಮಾಡೋದಕ್ಕೆ ಕೊಟ್ಟಿದ್ದಾರಂತೆ. ಅದು ಹೈದರಾಬಾದ್ಗೆ ಹೋಗಿದೆ. ಯಾಕೆ ರಿಟ್ರೀವ್ ಮಾಡೋದಕ್ಕೆ DVR ಕೊಟ್ಟಿದ್ದಾರೆ ಅಂತೇಳಿ ನಿಮಗೆ ಅನುಮಾನ ಮೂಡಬಹುದು. ಈ ಪ್ರಕರಣದಲ್ಲಿ ಒಂದಷ್ಟು ಸಾಕ್ಷಿಗಳು ಸಿಕ್ಕಿತ್ತಲ್ಲ, CCTV ಫುಟೇಜ್ ಇತ್ತಲ್ವಾ ಅಂತೇಳಿ. ಆದರೆ ಇದೇ ಶೆಡ್ಡಲ್ಲಿ ಈ ಹಿಂದೆಯೂ ಕೂಡ ಬೇರೆ ಬೇರೆಯವ್ರನ್ನ ಕರೆಸಿ ಡೀಲಿಂಗ್ ಮಾಡ್ತಾ ಇದ್ರು, ಸೆಟಲ್ಮೆಂಟ್ ಮಾಡ್ತಾ ಇದ್ರು, ಮನಸ್ಸೋ ಇಚ್ಛೆ ಹಲ್ಲೆ ಕೂಡ ಮಾಡ್ತಾ ಇದ್ರು. ಅದೆಲ್ಲವನ್ನು ಕೂಡ ರಿಟ್ರೀವ್ ಮಾಡಿದಾಗ ಅದೆಲ್ಲವೂ ಕೂಡ ಹೊರ ಬರುತ್ತೆ. ಹಾಗಾಗಿ ಪೊಲೀಸರು ಇದೊಂದು ಪ್ರಕರಣ ಅಷ್ಟೇ ಅಲ್ಲ, ಶೆಡ್ ಘಟನೆ ನಡೆದಂಥ ಶೆಡ್ ಏನಿದೆಯಲ್ಲ ಆ ಶೆಡ್ಡಲ್ಲಿ ಬೇರೆ ಏನಾದರೂ ಆಗಿದ್ಯಾ ಅನ್ನೋ ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ. ಇವರ ಹಣೆ ಬರಹ ಕೆಟ್ಟಿದ್ರೆ ಅದೆಲ್ಲವೂ ಕೂಡ ಅದು ಕೂಡ ರಿಟ್ರೀವ್ ಆಗಿ ಬಂದ ಬಳಿಕ ಮತ್ತೊಂದು ಸಂಕಷ್ಟ ಎದುರಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಇಲ್ಲಿ ನೋಡಿ, ಮೂವರನ್ನ ಕರೆಸ್ತಾರೆ. ಪ್ರದೋಷ್ ಅನ್ನೋನ್ ಕರೆಸ್ತಾನೆ. ನಾನು ಕರೆಸ್ತೀನಿ ಅಣ್ಣ, ತಲೆ ಕೆಡಿಸ್ಕೊಂಬ ಹೋಗು ಅಂತೇಳಿ ಕಳಿಸ್ಬಿಟ್ಟು 5-5 ಲಕ್ಷ ರೂಪಾಯಿ ಕೊಡ್ತೀನಿ, ಹೋಗಿ ಒಪ್ಕೊಳ್ರೋ ನಾವೇ ಮಾಡಿದ್ದು ಅಂತೇಳಿ 5 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರೆ. ಆಯಿತು ಅಂತೇಳಿ ಅವರು 5 ಲಕ್ಷ ಕೊಡ್ತಾರಲ್ಲ, ಹೋಗೋಣ ಅಂತೇಳಿ ಒಪ್ಕೊಳ್ಳೋಣ ಅಂತೇಳಿ ಹೋಗ್ತಾರೆ. ನೋಡಿದ್ರೆ ಯಾರು ಸಾಕ್ಷ್ಯವನ್ನ ನಾಶ ಮಾಡೋದಕ್ಕೆ ಅಂತ ಬಂದಿದ್ರಲ್ಲ ಅವರೇ ಈಗ ಪ್ರಮುಖ ಸಾಕ್ಷಿಗಳಾಗಿದ್ದಾರೆ. ಆ ಮೂಲಕ ಈ ಪ್ರಕರಣದಲ್ಲಿ ಮೇಜರ್ ಟ್ವಿಸ್ಟ್ ಆಗಿದೆ. ಅಷ್ಟೇ ಅಲ್ಲ, ಅವರೆಲ್ಲರೂ ಕೂಡ 164 ಸ್ಟೇಟ್ಮೆಂಟ್ ದಾಖಲು ಮಾಡಿದ್ದಾರೆ ನ್ಯಾಯಾಧೀಶರ ಮುಂದೆ. ಒಂದು ಕಡೆ ಈಗ ನೋಡಿ, ಜೈಲು ವಾಸ ಸೇರಿರುವಂಥ ದರ್ಶನ್ ಅಲ್ಲಿ ಬಿರಿಯಾನಿ ಸಿಗದೆ ಒದ್ದಾಡ್ತಿದ್ದಾರಂತೆ. ಪ್ರತಿನಿತ್ಯವೂ ಕೂಡ ಅವ್ರಿಗೆ ದರ್ಶನ್ಗೆ ಊಟಕ್ಕೆ ನಾನ್ ವೆಜ್ ಬೇಕಿತ್ತು. ಜೈಲಿನಲ್ಲಿ ಬಿರಿಯಾನಿ ಸಿಗದೆ ದಾಸ ವಿಲವಿಲ ಅಂತಿದ್ದಾರೆ. ಸಮತಾಗೆ ನೋಟಿಸ್ ನೀಡಿದ ಬಳಿಕ ಈಗ ಮತ್ತೊಮ್ಮೆ ಢವಢವ ಶುರುವಾಗಿದೆ. ದಾಸನ ಭೇಟಿಗೆ ಬರೋರಲ್ಲಿ ಟೆನ್ಷನ್ ಶುರುವಾಗ್ತಾ ಇದೆ. ನಾವು ಹೋಗಿ ಜೈಲಲ್ಲಿರುವಂಥ ದರ್ಶನ್ ಭೇಟಿ ಮಾಡಿದ್ರೆ ನಮಗೆ ಅಲ್ಲಿ ಲಿಂಕ್ ಮಾಡ್ತಾರಪ್ಪ ಅಂತೇಳಿ ಭಯ ಶುರುವಾಗಿದೆ. ಯಾರೆಲ್ಲ ಕ್ಲೋಸ್ಡ್ ಸರ್ಕಲ್ ಅಲ್ಲಿ ಗುರುತಿಸ್ಕೊಂಡಿದ್ರು, ಅಂದರೆ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ರು, ಅವರೆಲ್ಲರಿಗೂ ಕೂಡ ಈಗ ಢವಢವ ಶುರುವಾಗಿದೆ. ರಿಮ್ಯಾಂಡ್ ಕಾಪಿಯಲ್ಲೂ ಕೂಡ ಈ ಸಮತಾ ಹೆಸರು ಉಲ್ಲೇಖ ಆಗಿದೆ. ನೋಟಿಸನ್ನು ಕೂಡ ಕೊಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅಂತೇಳಿ ರಿಮ್ಯಾಂಡ್ ಕಾಪಿಯಲ್ಲಿ ಅದನ್ನು ಉಲ್ಲೇಖ ಕೂಡ ಮಾಡಿದ್ರು. ಏನು ಕಾರಣ ಅನ್ನೋದು ತನಿಖೆಯಿಂದ ಮಾತ್ರ ಗೊತ್ತಾಗುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಆನೇಕಲ್ ಪ್ರತಿನಿಧಿ ನವೀನ್ ಈಗ ಸಂಪರ್ಕದಲ್ಲಿದ್ದಾರೆ. ನವೀನ್, ಈಗ ದರ್ಶನ್ ಹೇಗಿದ್ದಾರೆ ಜೈಲಲ್ಲಿ? ತುಂಬ ದಿನ ಆಯ್ತಲ್ಲ ಬಂದು.
ನವೀನನ ಧ್ವನಿ ಕೇಳ್ತಾ ಇದ್ರೆ ದರ್ಶನ್ ಈಗ ಜೈಲ್ಗೆ ಅಡ್ಜಸ್ಟ್ ಆಗಿದಾರ ಅಥವಾ ಇನ್ನು ಟೈಮ್ ಬೇಕಾಗುತ್ತಾ ಅಂತ ಅವ್ರಿಗೆ. ತುಂಬ ದಿನ ಇರ್ತಾರೆ ಅವ್ರು ಜೈಲಲ್ಲಿ.